ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ನೀವು KCET ಅಪ್ಲಿಕೇಶನ್ಸನ್ನು ಹಾಕಿದ್ದೀರಿ, ವೆರಿಫಿಕೇಷನ್ಗೆ ಅಂತ ಹೋಗ್ತಾ ಇದ್ದೀರಿ. ಕೆಲವೊಂದಿಷ್ಟು ಡೌಟ್ಸ್ ಇದೆ, ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಏನಾದರೂ 10 ವರ್ಷ ಕರ್ನಾಟಕದಲ್ಲಿ ಸ್ಟಡಿ ಮಾಡಿದ್ರು ಅಥವಾ 12 ವರ್ಷ ಸ್ಟಡಿ ಮಾಡಿದರೆ ಕರ್ನಾಟಕದಲ್ಲಿ, ಸೊ ನೀವು ಫಸ್ಟ್ ಆಪ್ಷನನ್ನು ವೆರಿಫೈ ಮಾಡಲಿಕ್ಕೆ ಆಗುತ್ತೆ. ಸ್ಟಡಿಡ್ ಇನ್ ಕರ್ನಾಟಕ ಅಂತೇಳಿ ಒಂದು ಆಪ್ಷನ್ ಇದೆ, ಅದು ಓಕೆ ಆಗುತ್ತೆ. ಸೆಕೆಂಡ್ ಬಂದುಬಿಟ್ಟು ಕನ್ನಡ ಮೀಡಿಯಮಲ್ಲಿ ಇರುತ್ತೆ. ಇಲ್ಲಿ ಒಂದಿಷ್ಟು ಗೊಂದಲಗಳಿದ್ದಾವೆ. ಏನಪ್ಪ ಅಂತಂದರೆ, ಸೊ ಯೂಶ್ವಲಿ ಮುರಾರ್ಜಿ ಮತ್ತು ಸೈನಿಕ ಸ್ಕೂಲಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಏನು ಮಾಡಿರ್ತಾರೆ, 1 ರಿಂದ 5ನೇ ತರಗತಿ ಕನ್ನಡ ಮೀಡಿಯಮ್ ಮತ್ತು ರೂರಲಲ್ಲಿ ಓದಿರ್ತಾರೆ. ಸೊ ಯಾವಾಗ ಅವರು ಮುರಾರ್ಜಿ ಆಗಿರ್ಬೋದು ಅಥವಾ ಕೆಲವೊಂದು ಮೈನಾರಿಟಿ ಸ್ಕೂಲ್ಸ್ ಆಗಿರ್ಬೋದು 6 ರಿಂದ 12 ಓದಿರ್ತಾರಲ್ಲ, ಅವ್ರಿಗೆ ಏನಾಗುತ್ತೆ, ಸಮಸ್ಯೆ ಆಗ್ತಾಯಿದೆ. ಸೊ 5 ವರ್ಷ ಕನ್ನಡ ಮೀಡಿಯಮ್ ಓದಿ ರಿಮೈನಿಂಗ್ ಎಲ್ಲ ಇಂಗ್ಲೀಷ್ ಮೀಡಿಯಮಲ್ಲೇ ಓದಿರ್ತಾರೆ. ಅವರು ಕನ್ನಡ ಸರ್ಟಿಫಿಕೇಟನ್ನು ಕ್ಲೈಮ್ ಮಾಡ್ಬೋದು, ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ಸನ್ನು ಅಂತಂದರೆ ನೋ. ಸೊ ಕನ್ನಡ ಮೀಡಿಯಮ್ ಅಥವಾ ರೂರಲ್ ಬರಬೇಕಾಗಿತ್ತು ಅಂದರೆ ಅಟ್ಲೀಸ್ಟ್ ನೀವು 10 ಇಯರ್ಸ್ ನೀವು ಸ್ಟಡಿ ಮಾಡಬೇಕಾಗುತ್ತೆ. ಹಾಗಾಗಿ ನೀವು ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಏನು ಅಭ್ಯಾಸ ಮಾಡಿದರೆ ಅಂತಂದರೆ ನಿಮಗೆ ಇಂಗ್ಲೀಷ್ ಮೀಡಿಯಮಲ್ಲಿ ಆದರೆ ನಿಮಗೆ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ ಸಿಗೋಲ್ಲ. ಸೊ ಸಪೋಸ್ ನಾನು ಅಪ್ಲೈ ಮಾಡಿದ್ದೀನಿ ಆಲ್ರೆಡಿ, ನೆಕ್ಸ್ಟ್ ಹೆಂಗಪ್ಪ ಅಂತಂದರೆ ನೀವು ಅಪ್ಲಿಕೇಶನನ್ನು ಲಾಗಿನ್ ಆಗಿ ಅಗೇನ್ ನೀವು ಎಡಿಟ್ ಆಪ್ಷನಲ್ಲಿ ಹೋಗಿ ಚೇಂಜಸ್ ಮಾಡ್ಕೊಳ್ಬೋದು. ನೀವು ಇನ್ ಕೇಸ್ ಅಪ್ಲೈ ಮಾಡಿದ್ರಿ, ಆಮೇಲೆ ನಿಮ್ಗೆ ಗೊತ್ತಾಯಿತು 10 ಇಯರ್ಸ್ ಬೇಕು, ಇದು 5 ಇಯರ್ಸ್ ಇದೆ ಅಂತಂದರೆ ನೀವು ಚೇಂಜಸನ್ನು ಮಾಡ್ಕೋಬೋದು. ಆ ಆಪ್ಷನ್ಸ್ ಇದೆ ಇನ್ನು. ಸೊ ಮತ್ತೇನಾದರೂ ನಿಮಗೆ ವೆರಿಫಿಕೇಷನ್ ಸಂಬಂಧ ಡೌಟ್ಸ್ ಏನಾದರೂ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಧನ್ಯವಾದಗಳು.